ದಾಳಿ ನಡೆದಿದೆಯಾ ಅನ್ನೋ ಅನುಮಾನ ಕೂಡ ಇದೆ. ಶಾರ್ಪ್ ಶೂಟರ್ ಫೈರಿಂಗ್ ಮಾಡಿರೋದು ಡೌಟ್. ಯಾಕಂದ್ರೆ ಬಹಳ ಹತ್ತಿರದ ರೇಂಜ್ನಿಂದ ಫೈರ್ ಆಗಿರುವ ಬಗ್ಗೆ ಪ್ರಾಥಮಿಕ ಹಂತದಲ್ಲಿ ಮಾಹಿತಿ ಸಿಕ್ಕಿರೋದು. ಶಾರ್ಪ್ ಶೂಟರ್ಸ್ ಆದ್ರೆ ಒಂದಷ್ಟು ದೂರದಿಂದಲೇ ಏಮ್ ಮಾಡಿ ಟಾರ್ಗೆಟ್ ಮಾಡಿ ದಾಳಿ ನಡೆಸುವ ಸಾಧ್ಯತೆ. ಶಾರ್ಟ್ ರೇಂಜ್ ಅಲ್ಲಿ ಫೈರ್ ಆಗಿರೋದ್ರಿಂದಾಗಿ ಅಂಗರಕ್ಷಕರಿಂದಲೇ ಈ ಒಂದು ದಾಳಿ ಆಗಿದೆಯಾ ಅನ್ನೋ ಅನುಮಾನ ಇದೆ. ಪೊಲೀಸರು ಸದ್ಯಕ್ಕೆ ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಖಂಡಿತ ಇದು ಅವ್ರನ್ನ ತುಂಬಾ ದಿವಸಗಳು ತುಂಬಾ ತಿಂಗಳುಗಳು ವಾಚ್ ಮಾಡೇ ಇದು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ನನಗೆ ಎಲ್ಲೋ ಒಂದ್ ಕಡೆ ಆಸ್ ಎ ಲಾಯರ್ ಆಗಿ ನಾವು ಎಷ್ಟೋ ಕ್ರಿಮಿನಲ್ ಕೇಸ್ಗಳು ನೋಡ್ತಿರ್ತೀವಿ. ನಮ್ಗೆ ಅನ್ಸೋದು ಎಲ್ಲೋ ಒಂದ್ ಕಡೆ ಖಂಡಿತ ಇವ್ರಿಗೆ ತೊಂದರೆ ಮಾಡಬೇಕು ಅಂತಾನೆ ಮಾಡಿರ್ತಕ್ಕಂಥದ್ದು. ಬಹಳ ದೊಡ್ಡ ಪ್ಲಾನ್ ಮಾಡ್ಕೊಂಡೆ. ಈ ಭಾಗದಲ್ಲಿ ಒಂದು ಅರ್ಧ ಇಂಚು ಇಂಜುರಿ ಆಗಿದೆ, ಆಮೇಲೆ ಬಲಗೈಗೆ ಇಂಜುರಿ ಆಗಿದೆ. ಆಮೇಲೆ ಗಾಡಿ ನೋಡಿದ್ರೆ ಡ್ರೈವರ್ ಕೂತಿರೋ ಡೋರದ್ದು ಎಜ್ಜಲ್ಲಿ ನುಗ್ಗಿರೋ ಬುಲೆಟ್ ಡ್ರೈವರ್ ಸೀಟಿನ ಸೀಲಿ ಹಿಂದ್ಗಡೆ ರಿಕ್ಕಿ ಅವರು ಕೂತಿದ್ರು. ಅವ್ರೇನೋ ಬಗ್ಗಿ ಬ್ಯಾಗಿಂದ ತಗೊಂತ ಇದ್ರಂತೆ, ಅದಕ್ಕೆ ಮೂಗಿತ್ತಾಗಿದೆ. ಏನೋ ಅಕಸ್ಮಾತ್ ಅವರು ಒಂದ್ ಸ್ವಲ್ಪ ಜಾಸ್ತಿ ಬಗ್ಗಿದ್ರು ಬಹುಶಃ ಜೀವಕ್ಕೆ ಅಪಾಯ ಬಂದಿರೋದು. ಬಹುಶಃ ಅದೃಷ್ಟ ಚೆನ್ನಾಗಿತ್ತು, ಅದರಿಂದ ಇತ್ತು ಅಷ್ಟೇ. ನಾರ್ಮಲಿ ರಿಕ್ಕಿಗೆ ಡ್ರೈವ್ ಒಂಥರ ಫ್ಯಾಷನ್ ಅವರಿಗೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಸ್ವಾಮಿ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಸ್ವಾಮಿ, ನೀವು ಸ್ಪಾಟ್ನಲ್ಲೇ ಇದ್ರಿ, ಬೆಳಗಿನಿಂದ ಏನೇನ್ ಆಗ್ತಾ ಇದೆ ಅಲ್ಲಿ ಪೊಲೀಸರ ತನಿಖೆ ಅನ್ನೋದ್ರ ಡೀಟೇಲ್ಸ್ ಕೊಡ್ತಿದ್ರಿ. ಸದ್ಯಕ್ಕೇನೆಲ್ಲ ಅಪ್ಡೇಟ್ಸ್ ಇದೆ? ಸ್ಮಿತಾ, ಏನಂದ್ರೆ ಪ್ರಮುಖವಾಗಿ ಈಗ ಏನೋ ರಿಕ್ಕಿ ರೈಗೆ ಬೆದರಿಕೆ ಕರೆಗಳು ಕೂಡ ಬಂದಿದ್ವು ಅಂತನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕಂದ್ರೆ ಅವರ ತಂದೆಯ ವಿರೋಧಿಗಳು ಯಾರಿದ್ದಾರೆ ಅವರು ಈ ಒಂದು ಬೆದರಿಕೆ ಕರೆಯನ್ನ ಈ ಹಿಂದೆ ಕೂಡ ಮಾಡಿದ್ರು ಅಂತನ್ನುವಂತಹ ವಿಚಾರವಾಗಿ ಈಗ 4 ವಿರುದ್ಧ ಕೂಡ ಎಫ್ಐಆರ್ ಅನ್ನು ದಾಖಲಾಗಿದೆ. ಪ್ರಮುಖವಾಗಿ ರಾಕೇಶ್ ಮಲ್ಲಿ ಜೊತೆಗೆ ಅನುರಾಧ ಅಂತನ್ನುವಂಥದ್ದು, ಜೊತೆಗೆ ನಿತೀಶ್ ಶೆಟ್ಟಿ ಅಂದ್ರೆ ನಿತೀಶ್ ಎಸ್ಟೇಟ್ ರಿಂದಲೇ ಗುಂಡಿನ ದಾಳಿ ನಡೆದಿದೆಯಾ ಅನ್ನೋ ಅನುಮಾನ ಕೂಡ ಇದೆ. ಶಾರ್ಪ್ ಶೂಟರ್ ಫೈರಿಂಗ್ ಮಾಡಿರೋದು ಡೌಟ್. ಯಾಕಂದ್ರೆ ಬಹಳ ಹತ್ತಿರದ ರೇಂಜ್ನಿಂದ ಫೈರ್ ಆಗಿರುವ ಬಗ್ಗೆ ಪ್ರಾಥಮಿಕ ಹಂತದಲ್ಲಿ ಮಾಹಿತಿ ಸಿಕ್ಕಿರೋದು. ಶಾರ್ಪ್ ಶೂಟರ್ಸ್ ಆದ್ರೆ ಒಂದಷ್ಟು ದೂರದಿಂದಲೇ ಏಮ್ ಮಾಡಿ ಟಾರ್ಗೆಟ್ ಮಾಡಿ ದಾಳಿ ನಡೆಸುವ ಸಾಧ್ಯತೆ. ಶಾರ್ಟ್ ರೇಂಜ್ ಅಲ್ಲಿ ಫೈರ್ ಆಗಿರೋದ್ರಿಂದಾಗಿ ಅಂಗರಕ್ಷಕರಿಂದಲೇ ಈ ಒಂದು ದಾಳಿ ಆಗಿದೆಯಾ ಅನ್ನೋ ಅನುಮಾನ ಇದೆ. ಪೊಲೀಸರು ಸದ್ಯಕ್ಕೆ ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಖಂಡಿತ ಇದು ಅವ್ರನ್ನ ತುಂಬಾ ದಿವಸಗಳು ತುಂಬಾ ತಿಂಗಳುಗಳು ವಾಚ್ ಮಾಡೇ ಇದು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ನನಗೆ ಎಲ್ಲೋ ಒಂದ್ ಕಡೆ ಆಸ್ ಎ ಲಾಯರ್ ಆಗಿ ನಾವು ಎಷ್ಟೋ ಕ್ರಿಮಿನಲ್ ಕೇಸ್ಗಳು ನೋಡ್ತಿರ್ತೀವಿ. ನಮ್ಗೆ ಅನ್ಸೋದು ಎಲ್ಲೋ ಒಂದ್ ಕಡೆ ಖಂಡಿತ ಇವ್ರಿಗೆ ತೊಂದರೆ ಮಾಡಬೇಕು ಅಂತಾನೆ ಮಾಡಿರ್ತಕ್ಕಂಥದ್ದು. ಬಹಳ ದೊಡ್ಡ ಪ್ಲಾನ್ ಮಾಡ್ಕೊಂಡೆ. ಈ ಭಾಗದಲ್ಲಿ ಒಂದು ಅರ್ಧ ಇಂಚು ಇಂಜುರಿ ಆಗಿದೆ, ಆಮೇಲೆ ಬಲಗೈಗೆ ಇಂಜುರಿ ಆಗಿದೆ. ಆಮೇಲೆ ಗಾಡಿ ನೋಡಿದ್ರೆ ಡ್ರೈವರ್ ಕೂತಿರೋ ಡೋರದ್ದು ಎಜ್ಜಲ್ಲಿ ನುಗ್ಗಿರೋ ಬುಲೆಟ್ ಡ್ರೈವರ್ ಸೀಟಿನ ಸೀಲಿ ಹಿಂದ್ಗಡೆ ರಿಕ್ಕಿ ಅವರು ಕೂತಿದ್ರು. ಅವ್ರೇನೋ ಬಗ್ಗಿ ಬ್ಯಾಗಿಂದ ತಗೊಂತ ಇದ್ರಂತೆ, ಅದಕ್ಕೆ ಮೂಗಿತ್ತಾಗಿದೆ. ಏನೋ ಅಕಸ್ಮಾತ್ ಅವರು ಒಂದ್ ಸ್ವಲ್ಪ ಜಾಸ್ತಿ ಬಗ್ಗಿದ್ರು ಬಹುಶಃ ಜೀವಕ್ಕೆ ಅಪಾಯ ಬಂದಿರೋದು. ಬಹುಶಃ ಅದೃಷ್ಟ ಚೆನ್ನಾಗಿತ್ತು, ಅದರಿಂದ ಇತ್ತು ಅಷ್ಟೇ. ನಾರ್ಮಲಿ ರಿಕ್ಕಿಗೆ ಡ್ರೈವ್ ಒಂಥರ ಫ್ಯಾಷನ್ ಅವರಿಗೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಸ್ವಾಮಿ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಸ್ವಾಮಿ, ನೀವು ಸ್ಪಾಟ್ನಲ್ಲೇ ಇದ್ರಿ, ಬೆಳಗಿನಿಂದ ಏನೇನ್ ಆಗ್ತಾ ಇದೆ ಅಲ್ಲಿ ಪೊಲೀಸರ ತನಿಖೆ ಅನ್ನೋದ್ರ ಡೀಟೇಲ್ಸ್ ಕೊಡ್ತಿದ್ರಿ. ಸದ್ಯಕ್ಕೇನೆಲ್ಲ ಅಪ್ಡೇಟ್ಸ್ ಇದೆ? ಸ್ಮಿತಾ, ಏನಂದ್ರೆ ಪ್ರಮುಖವಾಗಿ ಈಗ ಏನೋ ರಿಕ್ಕಿ ರೈಗೆ ಬೆದರಿಕೆ ಕರೆಗಳು ಕೂಡ ಬಂದಿದ್ವು ಅಂತನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕಂದ್ರೆ ಅವರ ತಂದೆಯ ವಿರೋಧಿಗಳು ಯಾರಿದ್ದಾರೆ ಅವರು ಈ ಒಂದು ಬೆದರಿಕೆ ಕರೆಯನ್ನ ಈ ಹಿಂದೆ ಕೂಡ ಮಾಡಿದ್ರು ಅಂತನ್ನುವಂತಹ ವಿಚಾರವಾಗಿ ಈಗ 4 ವಿರುದ್ಧ ಕೂಡ ಎಫ್ಐಆರ್ ಅನ್ನು ದಾಖಲಾಗಿದೆ. ಪ್ರಮುಖವಾಗಿ ರಾಕೇಶ್ ಮಲ್ಲಿ ಜೊತೆಗೆ ಅನುರಾಧ ಅಂತನ್ನುವಂಥದ್ದು, ಜೊತೆಗೆ ನಿತೀಶ್ ಶೆಟ್ಟಿ ಅಂದ್ರೆ ನಿತೀಶ್ ಎಸ್ಟೇಟ್ ರಿಂದಲೇ ಗುಂಡಿನ ದಾಳಿ ನಡೆದಿದೆಯಾ ಅನ್ನೋ ಅನುಮಾನ ಕೂಡ ಇದೆ. ಶಾರ್ಪ್ ಶೂಟರ್ ಫೈರಿಂಗ್ ಮಾಡಿರೋದು ಡೌಟ್. ಯಾಕಂದ್ರೆ ಬಹಳ ಹತ್ತಿರದ ರೇಂಜ್ನಿಂದ ಫೈರ್ ಆಗಿರುವ ಬಗ್ಗೆ ಪ್ರಾಥಮಿಕ ಹಂತದಲ್ಲಿ ಮಾಹಿತಿ ಸಿಕ್ಕಿರೋದು. ಶಾರ್ಪ್ ಶೂಟರ್ಸ್ ಆದ್ರೆ ಒಂದಷ್ಟು ದೂರದಿಂದಲೇ ಏಮ್ ಮಾಡಿ ಟಾರ್ಗೆಟ್ ಮಾಡಿ ದಾಳಿ ನಡೆಸುವ ಸಾಧ್ಯತೆ. ಶಾರ್ಟ್ ರೇಂಜ್ ಅಲ್ಲಿ ಫೈರ್ ಆಗಿರೋದ್ರಿಂದಾಗಿ ಅಂಗರಕ್ಷಕರಿಂದಲೇ ಈ ಒಂದು ದಾಳಿ ಆಗಿದೆಯಾ ಅನ್ನೋ ಅನುಮಾನ ಇದೆ. ಪೊಲೀಸರು ಸದ್ಯಕ್ಕೆ ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ.
ಖಂಡಿತ ಇದು ಅವ್ರನ್ನ ತುಂಬಾ ದಿವಸಗಳು ತುಂಬಾ ತಿಂಗಳುಗಳು ವಾಚ್ ಮಾಡೇ ಇದು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ನನಗೆ ಎಲ್ಲೋ ಒಂದ್ ಕಡೆ ಆಸ್ ಎ ಲಾಯರ್ ಆಗಿ ನಾವು ಎಷ್ಟೋ ಕ್ರಿಮಿನಲ್ ಕೇಸ್ಗಳು ನೋಡ್ತಿರ್ತೀವಿ. ನಮ್ಗೆ ಅನ್ಸೋದು ಎಲ್ಲೋ ಒಂದ್ ಕಡೆ ಖಂಡಿತ ಇವ್ರಿಗೆ ತೊಂದರೆ ಮಾಡಬೇಕು ಅಂತಾನೆ ಮಾಡಿರ್ತಕ್ಕಂಥದ್ದು. ಬಹಳ ದೊಡ್ಡ ಪ್ಲಾನ್ ಮಾಡ್ಕೊಂಡೆ. ಈ ಭಾಗದಲ್ಲಿ ಒಂದು ಅರ್ಧ ಇಂಚು ಇಂಜುರಿ ಆಗಿದೆ. ಆಮೇಲೆ ಬಲಗೈಗೆ ಇಂಜುರಿ ಆಗಿದೆ. ಆಮೇಲೆ ಗಾಡಿ ನೋಡಿದ್ರೆ ಡ್ರೈವರ್ ಕೂತಿರೋ ಡೋರದ್ದು ಎಜ್ಜಲ್ಲಿ ನುಗ್ಗಿರೋ ಬುಲೆಟ್ ಡ್ರೈವರ್ ಸೀಟಿನ ಸೀಲಿ ಹಿಂದ್ಗಡೆ ರಿಕ್ಕಿ ಅವರು ಕೂತಿದ್ರು. ಅವ್ರೇನೋ ಬಗ್ಗಿ ಬ್ಯಾಗಿಂದ ತಗೊಂತ ಇದ್ರಂತೆ, ಅದಕ್ಕೆ ಮೂಗುತ್ತಾಗಿದೆ. ಏನೋ ಅಕಸ್ಮಾತ್ ಅವರು ಒಂದ್ ಸ್ವಲ್ಪ ಜಾಸ್ತಿ ಬಗ್ಗಿದ್ರು ಬಹುಶಃ ಜೀವಕ್ಕೆ ಅಪಾಯ ಬಂದಿರೋದು. ಬಹುಶಃ ಅದೃಷ್ಟ ಚೆನ್ನಾಗಿತ್ತು, ಅದರಿಂದ ಇತ್ತು ಅಷ್ಟೇ. ನಾರ್ಮಲಿ ರಿಕ್ಕಿಗೆ ಡ್ರೈವ್ ಒಂಥರ ಫ್ಯಾಷನ್ ರಿಕ್ಕೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಸ್ವಾಮಿ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಸ್ವಾಮಿ, ನೀವು ಸ್ಪಾಟ್ ನಲ್ಲೇ ಇದ್ರಿ, ಬೆಳಗಿನಿಂದ ಏನೇನ್ ಆಗ್ತಾ ಇದೆ ಅಲ್ಲಿ ಪೊಲೀಸರ ತನಿಖೆ ಅನ್ನೋದ್ರ ಡೀಟೇಲ್ಸ್ ಕೊಡ್ತಿದ್ರಿ. ಸದ್ಯಕ್ಕೇನೆಲ್ಲ ಅಪ್ಡೇಟ್ಸ್ ಇದೆ? ಸ್ಮಿತಾ, ಏನಂದ್ರೆ ಪ್ರಮುಖವಾಗಿ ಈಗ ಏನೋ ರಿಕ್ಕಿ ರೈಗೆ ಬೆದರಿಕೆ ಕರೆಗಳು ಕೂಡ ಬಂದಿದ್ವು ಅಂತನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕಂದ್ರೆ ಅವರ ತಂದೆಯ ವಿರೋಧಿಗಳು ಯಾರಿದ್ದಾರೆ ಅವರು ಈ ಒಂದು ಬೆದರಿಕೆ ಕರೆಯನ್ನ ಈ ಹಿಂದೆ ಕೂಡ ಮಾಡಿದ್ರು ಅಂತನ್ನುವಂತಹ ವಿಚಾರವಾಗಿ ಈಗ 4 ವಿರುದ್ಧ ಕೂಡ ಎಫ್ಐಆರ್ ಅನ್ನು ದಾಖಲಾಗಿದೆ. ಪ್ರಮುಖವಾಗಿ ರಾಕೇಶ್ ಮಲ್ಲಿ ಜೊತೆಗೆ ಅನುರಾಧ ಅಂತನ್ನುವಂಥದ್ದು, ಜೊತೆಗೆ ನಿತೀಶ್ ಶೆಟ್ಟಿ ಅಂದ್ರೆ ನಿತೀಶ್ ಎಸ್ಟೇಟ್ ಕಡೆಯಿಂದಲೇ ಗುಂಡಿನ ದಾಳಿ ನಡೆದಿದೆಯಾ ಅನ್ನೋ ಅನುಮಾನ ಕೂಡ ಇದೆ. ಶಾರ್ಪ್ ಶೂಟರ್ ಫೈರಿಂಗ್ ಮಾಡಿರೋದು ಡೌಟ್. ಯಾಕಂದ್ರೆ ಬಹಳ ಹತ್ತಿರದ ರೇಂಜ್ನಿಂದ ಫೈರ್ ಆಗಿರುವ ಬಗ್ಗೆ ಪ್ರಾಥಮಿಕ ಹಂತದಲ್ಲಿ ಮಾಹಿತಿ ಸಿಕ್ಕಿರೋದು. ಶಾರ್ಪ್ ಶೂಟರ್ಸ್ ಆದ್ರೆ ಒಂದಷ್ಟು ದೂರದಿಂದಲೇ ಏಮ್ ಮಾಡಿ ಟಾರ್ಗೆಟ್ ಮಾಡಿ ದಾಳಿ ನಡೆಸುವ ಸಾಧ್ಯತೆ. ಶಾರ್ಟ್ ರೇಂಜ್ ಅಲ್ಲಿ ಫೈರ್ ಆಗಿರೋದ್ರಿಂದಾಗಿ ಅಂಗರಕ್ಷಕರಿಂದಲೇ ಈ ಒಂದು ದಾಳಿ ಆಗಿದೆಯಾ ಅನ್ನೋ ಅನುಮಾನ ಇದೆ. ಪೊಲೀಸರು ಸದ್ಯಕ್ಕೆ ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಖಂಡಿತ ಇದು ಅವ್ರನ್ನ ತುಂಬಾ ದಿವಸಗಳು ತುಂಬಾ ತಿಂಗಳುಗಳು ವಾಚ್ ಮಾಡೇ ಇದು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ನನಗೆ ಎಲ್ಲೋ ಒಂದ್ ಕಡೆ ಆಸ್ ಎ ಲಾಯರ್ ಆಗಿ ನಾವು ಎಷ್ಟೋ ಕ್ರಿಮಿನಲ್ ಕೇಸ್ಗಳು ನೋಡ್ತಿರ್ತೀವಿ. ನಮ್ಗೆ ಅನ್ಸೋದು ಎಲ್ಲೋ ಒಂದ್ ಕಡೆ ಖಂಡಿತ ಇವ್ರಿಗೆ ತೊಂದರೆ ಮಾಡಬೇಕು ಅಂತಾನೆ ಮಾಡಿರ್ತಕ್ಕಂಥದ್ದು. ಬಹಳ ದೊಡ್ಡ ಪ್ಲಾನ್ ಮಾಡ್ಕೊಂಡೆ. ಈ ಭಾಗದಲ್ಲಿ ಒಂದು ಅರ್ಧ ಇಂಚು ಇಂಜುರಿ ಆಗಿದೆ. ಆಮೇಲೆ ಬಲಗೈಗೆ ಇಂಜುರಿ ಆಗಿದೆ. ಆಮೇಲೆ ಗಾಡಿ ನೋಡಿದ್ರೆ ಡ್ರೈವರ್ ಕೂತಿರೋ ಡೋರದ್ದು ಎಜ್ಜಲ್ಲಿ ನುಗ್ಗಿರೋ ಬುಲೆಟ್ ಡ್ರೈವರ್ ಸೀಟಿನ ಸೀಲಿ ಹಿಂದ್ಗಡೆ ರಿಕ್ಕಿ ಅವರು ಕೂತಿದ್ರು. ಅವ್ರೇನೋ ಬಗ್ಗಿ ಬ್ಯಾಗಿಂದ ತಗೊಂತ ಇದ್ರಂತೆ, ಅದಕ್ಕೆ ಮೂಗುತ್ತಾಗಿದೆ. ಏನೋ ಅಕಸ್ಮಾತ್ ಅವರು ಒಂದ್ ಸ್ವಲ್ಪ ಜಾಸ್ತಿ ಬಗ್ಗಿದ್ರು ಬಹುಶಃ ಜೀವಕ್ಕೆ ಅಪಾಯ ಬಂದಿರೋದು. ಬಹುಶಃ ಅದೃಷ್ಟ ಚೆನ್ನಾಗಿತ್ತು, ಅದರಿಂದ ಇತ್ತು ಅಷ್ಟೇ. ನಾರ್ಮಲಿ ರಿಕ್ಕಿಗೆ ಡ್ರೈವ್ ಒಂಥರ ಫ್ಯಾಷನ್ ರಿಕ್ಕೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಸ್ವಾಮಿ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಸ್ವಾಮಿ, ನೀವು ಸ್ಪಾಟ್ ನಲ್ಲೇ ಇದ್ರಿ, ಬೆಳಗಿನಿಂದ ಏನೇನ್ ಆಗ್ತಾ ಇದೆ ಅಲ್ಲಿ ಪೊಲೀಸರ ತನಿಖೆ ಅನ್ನೋದ್ರ ಡೀಟೇಲ್ಸ್ ಕೊಡ್ತಿದ್ರಿ. ಸದ್ಯಕ್ಕೇನೆಲ್ಲ ಅಪ್ಡೇಟ್ಸ್ ಇದೆ? ಸ್ಮಿತಾ, ಏನಂದ್ರೆ ಪ್ರಮುಖವಾಗಿ ಈಗ ಏನೋ